ಹಾಯ್ ಹಲೋ ಗುಡ್ ಮಾರ್ನಿಂಗ್. ಮತ್ತೊಂದೊಳಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾಕೋ ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅಷ್ಟೊಂದು ಈ ಪ್ರಾಬ್ಲಮ್ಸು ಏನಪ್ಪ ಪ್ರಾಬ್ಲಮ್ಸ್ ಅಂದರೆ ಕರೆಕ್ಟಾಗಿ ಲೇಬರ್ಸ್ ಬರ್ತಾ ಇರಲಿಲ್ಲ. ಸಂಬಂಧ ನನಗೂ ಅಷ್ಟೊಂದು ಇಂಟ್ರೆಸ್ಟ್ ಬರಲಿಲ್ಲ ವಿಡಿಯೋ ಮಾಡೋಕ್ಕೆ. ಬಟ್ ಇವಾಗ ಇತ್ತೀಚೆಗೆ ಬಡ ಬಾದಾಡ್ತಾರೆ ಕೆಲಸ ನೋಡ್ಬೋದು ನೀವು. ಈ ಕಡೆ ಎಲ್ಲ ಉಸು ಹಾಕ್ಯಾರ, ಅದೊಂದು ಸ್ವಲ್ಪ ಇತ್ತು, ಅಲ್ಲಿ ಒಂದು ಸ್ವಲ್ಪ ಕೆಲಸ ಅಂತ ಹಾಕೊಂಡು ಹೋಗ್ಯಾರ. ಆಮೇಲೆ ಮಧ್ಯಾಹ್ನ ಮ್ಯಾಗಾರ ಇಲ್ಲ ಸಾಯಂಕಾಲ ಬಂದು ಅದೊಟ್ಟು ಹಾಕೊಂಡು ಹೋಗ್ಬಿಡ್ತಾರೆ. ಅಂದರೆ ಒಂದು ಮೇನ್ ಹಾಲ್, ಒಂದು 3 ರೂಮ್, ಬಾತ್ರೂಮ್ಗೆ ಏನು ಹಾಕ್ಸಂಗಿಲ್ಲ. ಯಾಕಂದರೆ ಈ ಸದ್ಯಕ್ಕೆ ಅಲ್ಲೇನು ಕಾಂಕ್ರೀಟ್ ಹಾಕಂಗಿಲ್ಲಲ್ಲ. ಭಾಳ ಒಂದು ಸ್ವಲ್ಪ ಮಣ್ಣಿನ ಹಾಕಿ ಶೀಟ್ ಬಿಡ್ತೀನಿ, ಬಟ್ ಕಾಂಕ್ರೀಟ್ ಎಲ್ಲ ಹಾಕ್ಸಂಗಿಲ್ಲ. ಎಲ್ಲಪ್ಪ ಅಂದ್ರೆ ತೋರಿಸ್ತೀನಿ ತಡ್ರಿ. ಈ ಬೆಡ್ರೂಮ್ಗೆ ಇದು ಅಟ್ಯಾಚ್, ಇದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಇಷ್ಟ ಬಿಡ್ತೀನಿ, ನೀರು ಹಾಕ್ತೀನಿ, ಅದಕ್ಕೆ ಕಾಂಕ್ರೀಟ್ ಹಾಕ್ಸಂಗಿಲ್ಲ. ಇಲ್ಲೂ ಈ 3ಕ್ಕೂ ಕಾಂಕ್ರೀಟ್ ಏನು ಹಾಕ್ಸಂಗಿಲ್ಲ. ಯಾಕಂದರೆ ಈ ಕಡೆ ಪ್ಲಂಬಿಂಗ್ ಎಲ್ಲ ವರ್ಕ್ ಮಾಡ್ತಾರಲ್ಲ, ಸೊ ಅದ್ರ ಸಂಬಂಧ ಮತ್ತು ಹೊಡ್ಕೋಬೇಕಾಗತ್ತೆ. ಅದು ಆಮೇಲೆ ಇದು ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಹಾಕ್ಕೊತಾರೆ. ಸೊ ಸದ್ಯಕ್ಕೆ ಇವಾಗ ಇಲ್ಲದ ಕೆಂಪಸು ಹಾಕೈತಿ, ನೀರು ಬಿಡತ್ತೀನಿ. ಸೊ ಎಲ್ಲ ನೀರು ಒಳಗೆ ಹೋಗುತ್ತೆ. ಸೊ ಇವಾಗ ಸದ್ಯಕ್ಕಂತೂ ಇದು ಇಷ್ಟಕ್ಕೆಲ್ಲ ಕೆಂಪಸು ಹಾಕ್ಸಿಸಿ, ಅಲ್ಲೊಂದು ಸ್ವಲ್ಪ ಹಾಕ್ಸಿಸ್ಬೇಕು. ಇದೆಲ್ಲ ನೀರು ಕೆಂಪಸುಗೆಲ್ಲ ಕೆಳಗೆ ಇಳಿಬೇಕು. ಕರೆಕ್ಟ್ ಗಟ್ಟಿಯಾಗಿ ಕೂತಪ್ಪ ಅಂದ್ರೆ 1 ಇಂಚಷ್ಟು ಹೋಗ್ಬೇಕು. ನೋಡಿರಿ ಇಲ್ಲೇ ಹೋಗೈತೆ ನೋಡಿರಿ, ಇಲ್ಲೆಲ್ಲ ಐತೆ ನೋಡಿರಿ. ಇಷ್ಟು 1 ಬಟ್ಟಷ್ಟು ಕೆಳಗಿರ್ಬೇಕು. ಅದನ್ನ ಹೆಂಗೆ ಗುಮ್ಮಸ್ ತೊಗೊಂಡು ಇದನ್ನು ಮಾಡ್ತಾರೆ. ದೆನ್ ಅದೆಲ್ಲ ಕರೆಕ್ಟ್ ಲೆವೆಲ್ ಮಾಡ್ಕೊಂಡು ಒಂದು ಬಟ್ಟಷ್ಟು ಕೆಳಗೆ ಗ್ಯಾಪ್ ಇತ್ತಪ್ಪ ಅಂದ್ರೆ ಒಂದು 3 ಇಂಚ್ 4 ಇಂಚ್ ಬೆಡ್ ಕೂತ್ಕೋಬೇಕು. ಕರೆಕ್ಟಾಗಿ ಕೂತ್ಕೊಂಡ್ಬಿಡ್ತಪ್ಪ ಅಂದ್ರೆ ಸಾಲಿಡ್ ಆಗ್ಬಿಡುತ್ತೆ ಕೆಳಗೆ. ಸೊ ನಿನ್ನೆ ಇವನ್ನೆಲ್ಲ ಕಲ್ಲೆಲ್ಲ ಜೋಡಿಸಿದ್ರೆ ಒಂದು ಅರ್ಧಷ್ಟು ಹಾಕೋಗಿದ್ರು ನಿನ್ನೆ. ಇವತ್ತು ಬೆಳಿಗ್ಗೆ ಬಂದು ಸ್ವಲ್ಪ ಇದು ಕೆಲಸ ಇದ್ದಂತ ಆದರೂ ಒಂದು ತಾಸು ಕೆಲಸ ಮಾಡಿ ಹೋಗ್ಯಾರ. ಆಮೇಲೆ ಬರ್ತಾರೆ, ಬಂದು ಆಮೇಲೆ ಹಾಕ್ತಾರೆ. ತುಂಬ ಜನ ಭಾಳ ಕೊಯ್ಬೇಡ ಗುರು ವಿಷಯಕ್ಕೆ ಬಾ ಅಂತ ಕಮೆಂಟ್ ಮಾಡ್ತೀರಿ. ನಂದು ವಿಡಿಯೋ ಇರೋದ ವ್ಲಾಗ್ ಮೇಲೆ. ಈ ವ್ಲಾಗಿಂಗ್ ಮಾಡ್ಕೊತಾನೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ಅಂತೇಳಿ ನಾನೇನು ಸಪ್ರೇಟ್ ಕುಂತೇನು ಮಾಡತ್ತಿಲ್ಲ. ಅದಕ್ಕೋಸ್ಕರ ಅಂತೇಳಿ ಸಪ್ರೇಟ್ ಇರೋಂಥ ಚಾನ್ಸ್ಗಳು ಭಾಳ ಅದಾವೆ. ನೀವು ಬೇಕಾದ್ರೆ ಅದನ್ನ ವಿಸಿಟ್ ಮಾಡ್ಬೋದು. ನಮ್ದು ಏನಪ್ಪ ಅಂದ್ರೆ ಎಕ್ಸ್ಪೀರಿಯೆನ್ಸ್, ನಾ ಏನು ಎಕ್ಸ್ಪೀರಿಯೆನ್ಸ್ ಮಾಡತ್ತೀನಿ, ದೆನ್ ಆ ಎಕ್ಸ್ಪೀರಿಯೆನ್ಸ್ ಟೈಮ್ನಾಗ ಏನೇನೆಲ್ಲ ನಾಲೆಜ್ ಸಿಗ್ತೈತಿ ಎಲ್ಲವನ್ನು ಹಂಚ್ಕೊಳ್ಳುವಂತಹ ಒಂದು ವಿಡಿಯೋ ಇದೆ. ಸೊ ನಿಮಗೂ ಈ ಥರ ಕೆಲವೊಂದು ಸಲ ಮನೆ ಕಟ್ಸೋ ಮುಂದೆ ಈ ಥರ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತೀರಿ. ಅವಾಗ ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲ ಒಂದು ಸಣ್ಣ ಐಡಿಯಾ ಸಿಗುತ್ತೆ ನಿಮಗೆ. ಯಾಕಂದರೆ ಸೊ ನಾ ಮನೆ ಒಪ್ಸೋ ಮುಂದೆ ಅಥವಾ ಆಗಿರ್ಬೋದು, ಅಥವಾ ಕಟ್ಸೋ ಮುಂದೆ ನನಗೆ ಅಷ್ಟು ನಾಲೆಜ್ ಇತ್ತಪ್ಪ ಅಂದ್ರೆ ಅದು ಬೇರೆ ಬಿಡ್ರಿ. ಬಟ್ ಬ್ಲೈಂಡಾಗಿ ನಾನು ಇದು ಮಾಡೀನಿ, ಅಷ್ಟೊಂದು ರಿಸರ್ಚ್ ಅಂತ ಮಾಡಲಿಲ್ಲ. ನಾವು ಬಡ ಜಾಗ ಹಿಡಿದ್ವಿ, ಕಟ್ಸೋಕ್ಕೆ ಸ್ಟಾರ್ಟ್ ಮಾಡೇಬಿಟ್ವಿ. ಬಟ್ ಕಟ್ಸೋ ಮುಂದೆ ಏನೇನು ಪ್ರಾಬ್ಲಮ್ಸ್ ಬರ್ತಾವೆ, ನಾವು ಏನು ಮುಂದಾಲೋಚನೆ ಏನು ಮಾಡ್ಬೇಕು, ಮುಂಜಾಗೃತಿ ಏನು ತೊಗೋಬೇಕು, ಇದ್ರ ಬಗ್ಗೆ ಎಲ್ಲ ನೀವು ಈ ವಿಡಿಯೋ ಅಥವಾ ಈ ಚಾನಲ್ ಮುಖಾಂತರ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನಾವು ಮನೆ ಕಟ್ಸೋ ಮುಂದೆ ಏನೇನು ಪ್ರಾಬ್ಲಮ್ಸ್ ಬರ್ತಾವೆ, ಅದನ್ನು ಹೆಂಗೆ ಫೇಸ್ ಮಾಡಬೇಕು, ಆ್ಯಂಡ್ ಅದು ಹೆಂಗೆ ಕರೆಕ್ಟ್ ಆಗುತ್ತೆ, ನಾವು ಹೆಂಗೆ ಮಾಡ್ಕೋಬೇಕು, ಇದೆಲ್ಲ ಒಂದು ಸ್ವಲ್ಪ ನಾಲೆಜ್ ಸಿಗುತ್ತೆ. ಸೊ ಅದ್ರ ಸಂಬಂಧ ನಿಮಗೆ ಹೇಳತ್ತೀನಿ, ಒಂದು ನಾಲೆಜ್ ಸಿಗುತ್ತೆ ಅನ್ನೋ ಸಂಬಂಧ ನೋಡತ್ತೀನಿ. ನೀವು ಬೇರೆದವರೆಲ್ಲ ತುಂಬ ಲೆಂತ್ ಆಗೋದು ವಿಡಿಯೋ ಬೇಸರ ಆಗುತ್ತೆ ಅಂತಂದ್ರೆ ಮತ್ತು ನಡೀತೈತಿ, ಏನಾಗಲ್ಲ. ಬೇಸರ ಆಗಲಾರ್ದಂಥ ಚಾನಲ್ಸ್ಗಳು ಬೇಡದವು. ಅವರು ನೋಡಿರಿ, ಅವ್ರನ್ನೂ ಬೆಳೆಸ್ರಿ, ಅವ್ರನ್ನೂ ಆ ವೀಡಿಯೋಸ್ಗಳು ನೋಡಿರಿ. ನಮ್ಮದೇನೈತಪ್ಪ ಎಕ್ಸ್ಪೀರಿಯೆನ್ಸ್ ಮೇಲೆ ಇರುವಂತಹ ಒಂದು ಚಾನಲ್. ಸೊ ತುಂಬ ಜನಕ್ಕೂ ಇಷ್ಟ ಆಗತೈತಿ ಕೆಲವೊಂದಿಷ್ಟು ಜನಕ್ಕೆ. ಸೊ ಅವ್ರಿಗೋಸ್ಕರ ನಾನು ವಿಡಿಯೋ ಮಾಡತ್ತೀನಿ. ದೆನ್ ನಿಮ್ಗೇನು ಇನ್ನೂ ಏನೇನು ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ರಿ, ಬೇಕು ನಾನು ಚೇಂಜ್ ಮಾಡ್ಕೊತೀನಿ. ಬಟ್ ಅದನ್ನು ಕೆಟ್ಟದಾಗಿ ಕಮೆಂಟ್ ಮಾಡಿ ಅದು ಹೇಳೋ ರೀತಿನ ಸ್ವಲ್ಪ ಚೇಂಜ್ ಮಾಡ್ಕೊರಿ ಅಂತ ಹೇಳ್ತೀನಿ ಅಷ್ಟೇ, ಮತ್ತೇನಿಲ್ಲ. ಅಂದರೆ ನೀವು ಹೇಳೋದು ತಪ್ಪು ಅಂತ ಹೇಳ್ತಿಲ್ಲ ನಾನು. ಅಂದರೆ ಈ ಥರ ಬೇಡ, ಈ ಥರ ಇರಲಿ, ನಿಮ್ಮ ಇನ್ಫಾರ್ಮೇಷನ್ ಈ ಥರ ಇರಬೇಕು ಅಂತ ನೀವು ತಿದ್ದುಪಡಿಯಿಂದ ಹೇಳೋದು ರೀತಿ ಚೆಂದ ಇರಬೇಕು. ಅದು ಬಿಟ್ಟು ನೀವು ಕೆಟ್ಟದಾಗಿ ಕಮೆಂಟ್ ಮಾಡಿ ಅದನ್ನು ಪೋರ್ಟ್ರೇ ಮಾಡೋದು ತುಂಬ ಕೆಟ್ಟದಾಗಿ ಮಾಡ್ತೀರಿ. ಸೊ ಆ ಥರ ಮಾಡ್ಕೊಬಿಡಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಓಕೆ, ಇವಾಗ ಇದನ್ನೆಲ್ಲ ನೀರು ಬಿಡ್ತೀನಿ. ನೀರು ಬಿಟ್ಟ ಮ್ಯಾಗ ಮತ್ತು ನಿಮ್ಗೆ ಆಮೇಲೆ ಸಿಗ್ತೀನಿ. ಏನಪ್ಪ ಅಂದ್ರೆ ನಿಮ್ಗೆ ಇನ್ನೂ ಬೇರೆ ಸೈಟ್ಗಳನ್ನು ಅಪ್ಡೇಟ್ ತೋರಿಸಿಲ್ಲ. ಸೊ ಅದನ್ನು ಅಪ್ಡೇಟ್ ಎಲ್ಲ ತೋರಿಸ್ತೀನಿ ನಿಮಗೆ ಎಲ್ಲೆಲ್ಲಿ ತನಕ ಹೋಗಿದೆ ಅಂತೇಳಿ. ಸೊ ಸಿಕ್ಕಾಪಟ್ಟೆ ಮುಂದೆ ಹೋಗ್ಯೈತಿ ಅಲ್ಲ ಬೇರೆ ಸೈಟ್ಗಳೆಲ್ಲ. ಈಗ ನೋಡ್ರಿ ಅಲ್ಲೊಂದು ನಮ್ಮ ಮನೆ ಇದ್ರಿ, ಇನ್ನೊಂದು ಸ್ಟಾರ್ಟ್ ಆಗೈತಿ ಮನೆ. ಇವಾಗ ತೆಗಿಯತ್ತಾರ ಅವರು, ಕೈಲೇ ಕಟ್ಸತ್ತಾರ ಅವರು, JCB ಹಚ್ಚಿಲ್ಲ ಅವ್ರದ್ದಂತರೂ ಅಲ್ಲಿ ಕಾಲಮ್ ಆಗೈತಿ. ಸೈಡಿಗೆಲ್ಲ ಅವರು ಕಟ್ಕೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ಅದೊಂದು ಹಿಂಗೆ ತೋರಿಸ್ತೀನಿ. ಆ್ಯಂಡ್ ಅಲ್ಲೊಂದು ಸೈಟ್ ಇದೆ, ಅದನ್ನು ತೋರಿಸ್ತೀನಿ. ಸೊ ಇದು ನೋಡಿರಿ,
ನಿಮಗೆ ತೋರಿಸ್ತಾ ಮೋಸ್ಟ್ಲಿ ಲಿಂಟ್ಲ್ ತಾನೇ ಅನ್ಸುತ್ತೆ. ಲಿಂಟ್ಲ್ ಮ್ಯಾಮ್ 3 ಫುಟ್ ಮತ್ತೆ ಕಟ್ಕೊಂಡ್ರೆ ಇವಾಗ ಅದ್ರದ್ದು ಸ್ಲ್ಯಾಬ್ ಹಿಡ್ಕೋಬೇಕು ಈಗ ಅದ್ರದ್ದು. ಅದನ್ನು ನಿಮಗೆ ತೋರಿಸ್ತೀನಿ. ದೆನ್ ತೋರಿಸ್ತೀನಿ ಎಷ್ಟಾಗುತ್ತೆ ಇವತ್ತು ಕವರ್ ಮಾಡ್ತೀನಿ ಮತ್ತು ಆಮೇಲೆ ನಿಮ್ಗೆ ಬೆಟ್ ಹಾಕೀನಿ. ಓಕೆ ವೆಲ್ಕಮ್ ಬ್ಯಾಕ್. ಸಾಯಂಕಾಲ ಆಗೈತಿ. ಸೊ ಜಸ್ಟ್ ಯಾರೂ ಬಂದಿಲ್ಲ ಇವತ್ತು ನಮ್ಮ ಮನೆ ಹೇಳಕ್ಕೆ, ಹೀಗಾಗಿ ಬೇಸರ ಆಗೋದು ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಇವತ್ತಿಗೆ ಇಲ್ಲಿ ಮುಗಿಸಿ ವಿಡಿಯೋ. ಬಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಯಾವಾಗಂದ್ರೆ ನಾಳೆ ನಾಡ್ದು. ಯಾಕಪ್ಪ ಅಂದ್ರೆ ನಾಳೆ ನಾಡ್ದು ಗೊರ್ಲೆ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಎಲ್ಲ ಸೈಟಿಗೆ, ನನ್ನ ಸೈಟಿಗೆ, ಎಲ್ಲ ಸೈಟಿಗೆಲ್ಲ ನಮ್ಮ ಸೈಟಿಗೆ. ಅದೇನಪ್ಪ ಗೊರ್ಲೆ ಟ್ರೀಟ್ಮೆಂಟ್ ಏನು ಅನ್ನೋದನ್ನು ನಿಮ್ಗೆ ಆವತ್ತಿನ ದಿನ ಹೇಳ್ತೀನಿ. ಸೊ ನಾಳೆ ನಾಡ್ದು ಅವತ್ತು ಬರ್ತಾರೆ ಅವರು ಗೊರ್ಲೆ ಟ್ರೀಟ್ಮೆಂಟ್ ಮಾಡೋಕ್ಕೆ. ಸೊ ಆವಾಗ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ಸದ್ಯಕ್ಕೆ ಇವತ್ತು ಮುಗಿಸ್ತೀನಿ ವಿಡಿಯೋ ಇಲ್ಲಿಗೆ. ನಿಮಗೆ ಅವತ್ತು ಸಿಗ್ತೀನಿ ಏನದು ಗೊರ್ಲೆ ಟ್ರೀಟ್ಮೆಂಟ್ ಏನು ಅನ್ನೋದು, ಅದು ಹೆಂಗೆ ಮಾಡಿಸ್ತೀನಿ ಏನು ಅನ್ನೋದೆಲ್ಲ ನಿಮ್ಗೆ ಆವತ್ತಿನ ದಿನ ಹೇಳ್ತೀನಿ. ಅದೆಷ್ಟು ಖರ್ಚಾಗುತ್ತೆ ಅದನ್ನು ನಿಮ್ಗೆ ಅವತ್ತಿನ ದಿನ ಹೇಳ್ತೀನಿ. ಓಕೆ, ಮತ್ತು ನಿಮಗೆ ಸಿಗೋಣ ನಾಳೆ ನಾಡ್ದು. ಓಕೆ.